ನೋ ಪ್ರಾಬ್ಲಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಭರದ್ವಾಜ್. ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಆದರೂ ನಾನು ನಟಿಯಾಗಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗೇನೆ ನಾನು ನನ್ನ ಕೆಲಸದ ಜರ್ನಿನ ಶುರು ಮಾಡಿದ್ದು. ಸೊ ಕುಲ್ದೀಪ್ ಅವರು ಈ ಒಂದು ಇವರೆಲ್ಲ ಸೇರ್ಕೊಂಡು ಆ್ಯಕ್ಚುಲಿ ಈ ಐಡಿಯಾ ಹೇಳಿದಾಗ ದೇವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದರೆ ಚೆನ್ನಾಗಿರುತ್ತೆ, ಒಟ್ಟು ಒಂದು 5 ಸಿನಿಮಾಗಳಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಹೇಳಿದಾಗ ನನಗೆ ವೈ ನಾಟ್ ಅಂದರೆ ಮತ್ತೆ ನಾನು ಪರದೆ ಹಿಂದೆ ಕೆಲಸ ಮಾಡುವಂಥ ಅವಕಾಶ ಬಂದಾಗ ಬೇಡ ಅನ್ನಿಸ್ತು. ಸೊ ಸುಮೋಹ ಅಂತ ನನ್ನ ಕತೆ ಹೆಸರು. ಅದರಲ್ಲಿ ಮಹಾದೇವ್ ಪ್ರಸಾದ್ ಮತ್ತು ಶ್ರೀಪ್ರಿಯ ಅವರು ಮುಖ್ಯ ಭೂಮಿಕೆಯನ್ನು ನಡೆಸಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಆ್ಯಕ್ಟರ್ಸು, ತುಂಬ ಒಳ್ಳೆ ಏನಂತಾರೆ, ನನ್ನ ಸಿನಿಮಾನಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರನ ನಿರ್ವಹಿಸಿದ್ದಾರೆ. ಅವರ ಮತ್ತು ಅವರ ಹೆಂಡತಿ ಸಂಬಂಧದ ಬಗ್ಗೆ ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರ್ಬಹುದು ಅಥವಾ ಗೆಲುವುಗಳಿರಬಹುದು, ಇವೆಲ್ಲದ್ರನ್ನ ಅಂದರೆ ಇಟ್ಕೊಂಡು ಮನಸ್ಸಲ್ಲಿ ಬರೆದಿರುವಂತಹ ಕತೆ ಇದು. ನನ್ನ ಫಸ್ಟ್ ಡೈರೆಕ್ಟೋರಿಯಲ್, ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್. ಈ ಸಿನಿಮಾ ನನಗೆ ಯಾವಾಗಲೂ ತುಂಬಾ ಹತ್ತಿರ ಆಗಿರುತ್ತೆ. ಈ ಸಿನಿಮಾ ನೀವೆಲ್ಲ ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರಿಬೇಕಾ ಬೇಡವಾ, ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್. ಸೊ BTSನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. DMK ಎಂಟರ್ಟೈನ್ಮೆಂಟ್, ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತಂದರೆ ಸಿನಿಮಾ ಎಲ್ಲರೂ ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡಬೇಕು ಅನ್ನೋ ಪ್ಯಾಷನ್ ಇರುತ್ತೆ. ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲದು ಆ್ಯಕ್ಚುಲಿ ಸಿನಿಮಾ ಮಾಡೋದಕ್ಕೆ. ಬರೀ ಪ್ಯಾಷನಲ್ಲಿ ಇಟ್ಕೊಂಡು ದುಡ್ಡಿಲ್ಲ ಅಂತಂದರೆ ದಟ್ ಈಸ್ ವಿಟಮಿನ್ M ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನಿಮಾ ಮಾಡೋದಕ್ಕೆ. ಸೊ ಅದಕ್ಕೆ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗಲಿ ಅಥವಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ಥರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರೂ ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ಥರ ಇರೋ ಟೈಮಲ್ಲಿ ಸರ್ ಬಂದು ನಮಗೆ ಸಪೋರ್ಟ್ ನೀಡ್ತಿರೋದು ತುಂಬಾ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ಟರೆ ಅಷ್ಟೇ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರಾಜೇಶ್ ಅಂತ. ಸೊ ನಾನು ಇಲ್ಲಿ ಯಾವ ಕತೆ ಬರ್ತಿದ್ದೀನಿ ಅಂತಂದರೆ ಬ್ಲಾಕ್ ಬಸ್ಟರ್ ಅಂತ ಸಿನಿಮಾ ಹೆಸರು. ಸೊ ನಾನು ಇದಕ್ಕೂ ಮುಂಚೆ, ಇದು ನನ್ನ ಫಸ್ಟ್ ಫಿಲಮು. ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಕಾರ್ಯಕ್ ಅವ್ರ ಫಿಲಮಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ಸೊ ಅದೇ ಟೀಮಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಸೊ ಸಾಯಿ ಆಗಲಿ, ಪ್ರಜ್ವಲ್ ಆಗಲಿ ಅಥವಾ ನಾನಾಗಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು, ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ. ಸೊ ಅದಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಸೊ ಎಲ್ಲರೂ ಹೇಗೂ ಎಲ್ಲ ಒಂದು ಟೀಮ್ ಇದೆ, ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವ್ರ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು, ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು, ಅಪೂರ್ವ ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಕೂಡ ಹೆಲ್ಪ್ ಮಾಡಿದರು. ಸೊ ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಿದಂಥ ಪ್ರಾಜೆಕ್ಟ್ ಇದು. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಸಪ್ರೇಟ್ ಕಥೆಗಳು ಸರ್. ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ, ಇದು ಒಂದು ಹೀರೋ ಇದ್ದಾಗ ಹಿಂದಗಡೆ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಥರ ಹೇಗಿರ್ತಾರೆ, ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ. ಎಲ್ಲರ ಕಥೆಯಲ್ಲೂ ಹೋಗಿ ಬರ್ತಾರೆ. ಸೊ ಹೀಗಿದೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ. ಮಧ್ಯದಲ್ಲ ನಿಮ್ಮ ಕತೆ ಯಾವುದು? ನನ್ನ ಕತೆ ಹೆಸರು ಹೀರೋ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು 5 ಜನ 10 ಜನ ಮೇರು ನಟರು ಇರ್ಬೋದು, ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋ ಥರ. ಅದನ್ನ ಬಿಟ್ಟರೆ ಒಂದು 20 ಜನ ಬೇರೆ ಆಕ್ಟರ್ಸ್ ಇರ್ಬೋದು. ಆಕ್ಟರ್ ಆಗಬೇಕು ಅಂದ್ಕೊಳ್ಳೋರು ಒಂದು 10 ಲಕ್ಷ ಜನ, 1 ಕೋಟಿ ಜನ ಇರ್ತಾರೆ. ಆ 1 ಕೋಟಿನಲ್ಲಿ ಒಬ್ಬನ ಕತೆ. ನೀವು ಆತನ ಕತೆ ನೋಡಿದ್ರೆ ನೀವೇ ಅಂದ್ಬಿಡ್ತೀರ ಇವ್ನು ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ. ಆದ್ರೆ ಅವ್ನ ಕನ್ಸು ಯಾವಾಗಲೂ ಒಳಗೆ ಹಾಗೆ ಇರುತ್ತೆ, ಈಗ ನಾನೊಂದಿನ ಹೀರೋ ಆಗ್ತೀನಿ ಅಂತ ಒಬ್ಬ ತೀರಾ ಸಾಮಾನ್ಯನ ಒಂದು ಸಣ್ಣ ಕತೆ ಇದೆ. ಹಾಗೆ ಎಲ್ಲರ ಕಥೆಗಳು ನೀವು ಹೇಳೋದಾದ್ರೆ ಮಧ್ಯದಲ್ಲಿ ಎಲ್ಲ ಕಥೆಗಳು ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಎಂಡಲ್ಲಿ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ. ಅಲ್ಲಲ್ಲಿ ಎಲ್ಲ ಕಥೆಗಳು ಒಟ್ಟಿಗೆ ಬರೋದ್ರೆ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ಥರನೇ ಭಾವಿಸ್ಬೋದು. ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ನನ್ನ
ಸಿನಿಮಾದ ನಾಯಕ ನಟರಾದಂಥ ಕೌಶಿಕ್ ಅವರು, ಚಂದನಾ ಕಶ್ಯಪ್ ಅವರು, ನನ್ನ ಸಿನಿಮಾಗೆ ಛಾಯಾಗ್ರಾಹಕರಾದಂಥ ಅಶ್ವಿನ್ ಕೆನಡಿ ಅವರು, ಆಮೇಲೆ ನನ್ನ ಎಡಿಟರ್ ಆದಂಥ ಆದಿತ್ಯ ಅವರು, ನಿಮ್ಮೆಲ್ಲರ ಸಹಕಾರ ಇಲ್ಲದಲ್ಲೇ ಇದ್ರೆ, ಹಾಗೆ ಮತ್ತೆ ಈ ರಾಜೇಶ್ ಹೇಳಿದಾಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅಂದ್ರೆ, ಇವ್ರು ಸಿನಿಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ. ನನ್ನ ಸಿನಿಮಾ ಬಂದ್ರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿರುವಂಥ ಸಿನಿಮಾಗಳು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ನಿಮ್ಮೆಲ್ಲರಿಂದ ಯಾರು ಇದ್ದಲ್ಲೇ ಇದ್ದಿದ್ರೆ, ನೀವು ಯಾರು ಇದ್ದಲ್ಲೇ ಇದ್ದಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಅದೇನಾಗುತ್ತೆ, ಬರಿಬೇಕಾದ್ರೆ ನಾವು ಬೇಕೋ ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ. ಹಾಗಾಗಿ ಅದು ಇನೋವೇಟಿವ್ಲಿ ಅದು ಬಂದಿದೆ. ಎಲ್ಲ ಕಥೆಗಳನ್ನು ನೀವು ನೋಡಿದ್ರೆ ಅದು ಅನ್ಸುತ್ತೆ ತೀರಾ ಸಹಜವಾದಂಥ ಕಥೆಗಳು. ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ ಅದಕ್ಕೆ ತೀರಾ ಹತ್ರ ಇರುವಂಥ ಕಥೆಗಳು. ನಮ್ಮಲ್ಲೇ ಇರೋ ಒಂದು ನಾವು ಅನುಭವಿಸ್ತೀವಿ, ನಾವು ಖಂಡಿತವಾಗ್ಲೂ ನಮ್ಮ ಸರ್ಕಲ್ ನಾವು ನೋಡಿದಂಥ ಕಥೆಗಳು. ಮಾಧ್ಯಮದವರು ಏನಾದರೂ ಪ್ರಶ್ನೆ ಇದ್ರೆ ಸಾರಿ, ಜಸ್ಟ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಆಡ್. ಎಲ್ಲರೂ ಜನರಲಿ ಆಡಿಯನ್ಸಸ್ಗೆ ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸಸ್ ಹೊರಗೋಗಿದ್ರೆ ನೀನು ಬಿಡಮ್ಮ ಫುಲ್ ಏನು ಮೇಕಪ್ ಹಾಕೊಳ್ತೀಯ, ಕೈಗೊಬ್ಬಿರ್ತಾರೆ ಕಾಲ್ಗೊಬ್ಬಿರ್ತಾರೆ ಅನ್ನೋ ಒಂದು ಪರ್ಸೆಪ್ಷನಲ್ಲಿ ಇರ್ತಾರೆ, ಅಸಂಪ್ಷನಲ್ಲಿ ಇರ್ತಾರೆ. ಆದರೆ ಆಕ್ಟರ್ಸ್ನ ಓಕೆ ಲೆಟ್ಸ್ ಕೀಪ್ ದಮ್ ಅಸೈಡ್, ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ಲರೂ ಎಷ್ಟು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕಷ್ಟಪಟ್ಟಿರ್ತಾರೆ, ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ. ಅಂದ್ರೆ ಇಂಥವ್ರು ಮಾಡಿಲ್ಲ, ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗ್ಬೇಕು ಅಂತಂದ್ರೆ ಅವ್ನು ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಲಿ ಹೇಗೆ ಬಯಸ್ಕೊಂಡಿರ್ತಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗೆ ಬಯಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್, ಅಂದ್ರೆ ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಕೊಂಡು ತಿನ್ನುವಂತಹ ಕೆಲಸ ಇದು. ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಈ ಸಿನಿಮಾ. ಆಕ್ಟಿಂಗ್ ಅನ್ನ ಇಷ್ಟು ಟೈಮ್ ನೋಡ್ಕೊಂಡ್ ಬಂದಿದೀವಿ. ಇತ್ತೀಚೆಗೆ ನಾವು ನೋಡಿದ್ರೆ ಮಹಿಳಾ ನಿರ್ದೇಶಕಿಯರು, ಅಂದ್ರೆ ಅದ್ರಲ್ಲೂ ಕೂಡ ಯೂತ್ಸ್, ಶೀತಲ್ ಶೆಟ್ಟಿ ಮ್ಯಾಮ್ ಇರ್ಬೋದು, ಆಚಾರ್ಯ ಕೋರ್ಸ್ ಇಂದು ಮ್ಯಾಮ್ ಹತ್ರ ಒಂದಷ್ಟು ಸಾಲುಗಳು ಬರ್ತಾ ಹೋಗುತ್ತೆ. ನಿಮಗೆ ನೀವು ಹೇಳಿದ ಪ್ರಕಾರ ಒಂದು ಮೇಕಪ್ ಮ್ಯಾನ್ ಕುರಿತಾಗಿ ಬಹುಶಃ ನಿಮ್ ಕತೆ ಒಳಗೊಂಡಿರಬಹುದು. ಯಾಕೆ ಆ ಥಾಟ್ ಏನಕ್ಕೆ ಬಂತು? ಬಿಕಾಸ್ ನೀವು ಒಬ್ರು ಆಕ್ಟ್ರೆಸ್ ಆಗಿರೋದ್ರಿಂದ ಮೇಕಪ್ ಮಾಡ್ಬೇಕಾದ್ರೆ ಅವ್ರ ಜೀವನನೂ ಹೀಗಿರಬಹುದಾ ಅನ್ನೋ ಥಾಟ್ ಇಂದ ಶುರು ಆಯ್ತಾ, ಹೇಗೆ ಅಂತ ಬಂದು? ಡೆಫಿನೆಟ್ಲಿ ದಟ್. ಏನಕ್ಕೆ ಅಂತಂದ್ರೆ ಆಸ್ ಅನ್ ಆಕ್ಟರ್ ನಮಗೆ ಫಸ್ಟ್ ಅಂದ್ರೆ ಯಾವಾಗ್ಲೂ ನಮ್ ಜೊತೆನೆ ಓಡಾಡ್ಕೊಂಡಿರೋರು ಮೇಕಪ್ ಮ್ಯಾನ್ ಗಿಂತ ಜಾಸ್ತಿ ಟಚ್ ಅಪ್ ಮೇಕಪ್ ಅಸಿಸ್ಟೆಂಟ್ಸ್. ಸೊ ಅವರು ಲಿಟ್ರಲಿ ನಮ್ಮ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿರ್ತಾರೆ. ನೀರು ಅಂತ ಹಿಂಗ ಅನ್ನಕ್ಕೆಲ್ಲ ನೀರು ತಗೊಂಡ್ಬಿಡ್ತಾರೆ. ಅಂದ್ರೆ ನಮಗ್ ಬೇಸಿಕಲಿ ಲಿಟ್ರಲಿ ಕಷ್ಟ ಅಂತ ಆಗ್ಬಾರ್ದು ಸೆಟ್ ಅಲ್ಲಿ, ಆ ತರ ನೋಡ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಭಾಗ ಅವರು. ಬಟ್ ಆಫನ್ ಅವ್ರನ್ನೇ ತುಂಬಾ ನಾವು ಏನು ಟಚ್ ಅಪ್ ಹುಡುಗ ಅವನು ಅನ್ನೋ ತರ ಹೇಳಲ್ಲ ಪ್ರಾಬಬ್ಲಿ ಡೈರೆಕ್ಟ್ ಆಗಿ, ಬಟ್ ದಟ್ ಈಸ್ ವೇರ್ ವಿ ಆಲ್ ಯುನೋ ಅವ್ರನ್ನ ಟ್ರೀಟ್ ಹಾಗೆ ಮಾಡ್ತೀವಿ. ಸೊ ನನ್ನ ಇಷ್ಟು ವರ್ಷದ ವಾಟ್ ಎವರ್ 8-9 years ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಅಸಿಸ್ಟೆಂಟ್ ಆಗಿ ಬಂದಂಥ ಹುಡುಗರಾಗಿರ್ಬೋದು, ಅಥವಾ ಏನೋ ಮೇಕಪ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡಿರುವಂಥ ಹುಡುಗರಿರ್ಬೋದು, ಐ ರಿಯಲಿ ಡೆಡಿಕೇಟ್ ಮೈ ಫಿಲ್ಮ್ ಟು ದೆಮ್. ಅವರಿಗೋಸ್ಕರ ಮಾಡಿರೋದು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಅತಿ ಮುಖ್ಯವಾದಂತಹ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದಗಳು ರಾಜ್ಬಿ ಶೆಟ್ಟಿ ಅವರಿಗೆ. ಅವ್ರು ನಮ್ಮ ಇಡೀ ಸಿನಿಮಾವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮೊಟ್ಟಿಗೆ ನನ್ನಿಂದ ಏನೇ ಸಹಾಯ ಬೇಕು ನಿಮ್ಗೆ ಅಂದ್ರೆ ಹೇಳಿ ಅಂತ ಹೇಳಿ ನಮ್ಮ ಟ್ರೇಲರ್ಗೆ ಅವರ ಧ್ವನಿಯನ್ನು ಒದಗಿಸ್ತಾರೆ. ಅವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.